ನಮಸ್ತೆ ಫ್ರೆಂಡ್ಸ್, ಶ್ರಾವಣಿ ಲೇಡೀಸ್ ಟೇಲರ್ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ಕು ಬ್ಲೌಸು. ಇದು ಸ್ಲೀವಿಗೆ ಅಷ್ಟೇ ವರ್ಕ್ ಬಂದಿದೆ. ಸಾದಾ ಕೊಳ್ಳ ಸ್ವಲ್ಪ ಡಿಸೈನ್ ಕೊಡ್ರಿ ಅಂದಾರ. ಈ ಥರ ಇದೆ. ಗೋಲ್ಡ್ ಲೇಸ್ ಇದು ವರ್ಕ್ ಐತಿ, ಸ್ವಲ್ಪ ಚೆನ್ನಾಗಿ ಬಂದಿದೆ. ಇದು ಸ್ಲೀವಿಗೆ. ಅವ್ರದ್ದು ಎದೆ ಸುತ್ತಳತೆ ಬಂದು 8.1 ಗೆರೆ ಇದೆ. ನಾನು 10.25 ಇಂಚ ಎದೆ ಸುತ್ತಳತೆ ಅಗಲ ತೊಗೊಂಡಿನಿ. 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಟ್ಟೆ 10.25 ತೊಗೊಂಡಿನಿ. ಇದು ಬಂದು ಅಳತೆ ಬ್ಲೌಸು. ಅಳತೆ ಬ್ಲೌಸು ಅವ್ರದ್ದು ರೆಡಿ ಬಂದು ಬ್ಯಾಕ್ ಸೈಡು 14 ಇದೆ. ರೆಡಿ ಬಂದು 14, 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನಾವು. ಇದು ಎಕ್ಸ್ಟ್ರಾ ಬಟ್ಟೆ ವೇಸ್ಟ್ ಬಟ್ಟೆ ತೆಗಿಬೇಕು, ಅಂದರೆ ಹೆಚ್ಚು ಕಡಿಮೆ ಬಂದರೆ ಸರಿ ಹೋಗಲ್ಲ. ಈ ಥರ ಇದು ಈಕ್ವಲ್ ಇಟ್ಕೋಬೇಕು ಬಟ್ಟೆ. ಇದು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ, ಮಾರ್ಕ್ ಹಾಕಿ ತೆಗೆಯೋಣ. ಆಮೇಲೆ ಬ್ಯಾಕು ಅಳತೆಗಿಂತ 1 ಇಂಚ್ ಎಷ್ಟು ಆಯಿತು ಅಂದರೆ, ಬ್ಯಾಕ್ಗಿಂತ ಫ್ರಂಟು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 14 + 1 15. ಇದು 14 ಇದೆ. 2 ಗೆರೆ ಬರುತ್ತೆ. ಬಟ್ ಇಲ್ಲಿ ಬ್ಯಾಕ್ ಸೈಡ್ ಅಷ್ಟೇ ತೊಗೋತೀನಿ. 2 ಇಂಚು ಕೊರಳಿನ ಅಗಲ, 3 ಇಂಚು ಭುಜದ ಅಗಲ. ಕೊರಳಿನ ಉದ್ದ ಬಂದು ಅವ್ರದ್ದು ರೆಡಿ 7.5 ಇಂದ 8 ಅಷ್ಟೇ ಇದೆ. ಸ್ವಲ್ಪ ಡಿಸೈನ್ ಇಟ್ಕೊಡ್ರಿ ಅಂದಾರ. ಮೊನ್ನೆ ಒಬ್ರಿಗೆ ಹೊಲಕ್ಕೆ ಕೊಟ್ಟಿದ್ದು ನೋಡಿ, ನನಗೂ ಆ ಥರ ಹೊಲಕ್ಕೆ ಕೊಡ್ರಿ ಚೆನ್ನಾಗೈತೆ ಅಂತ ಹೇಳಿದ್ರೆ. 8 ಇಂಚ್ ಇದೆ. ಬಟ್ ಈ ಥರ ಎಷ್ಟು ಮಿಕ್ಕಿದೆ ಅದನ್ನ ನೋಡ್ಬೋದು. 6 ಹೋಗಿದೆ, ಅದು ಬಿಟ್ಟು ಕಟ್ ಮಾಡ್ಕೋಬೋದು. ಇದು 2 ಇಂಚಿಗೆ ಕೊರಳು. ಕೊರಳಿನ ಉದ್ದ 8.5 ಮೇಲೆ 2 ಗೆರೆ ಬರುತ್ತೆ. ಅವ್ರದ್ದು ರೆಡಿ 8 ಇಂಚ್ ಇದೆ. ಇದು ಅಂದರೆ ಭಾಳ ಡೀಪ್ ಅದು ತೊಡಲ್ಲ ಅವರು, ಹಾಗಾಗಿ ಬಗಲಿನ ಉದ್ದ ಬಂದು 5 ಇಂಚು. ಇಂಚು ನಾಲ್ಕು ಮುಕ್ಕಲು ತೋರ್ಸತ್ತದು. ರೆಡಿ ಬಂದು 5 ಇಂಚು ಸಾಕು. ಅದು ಭುಜ ಇಳಿಯೋದಿಲ್ಲ, ಬಗಲು ಲೂಸ್ ಕೊಡಲ್ಲ. 5 ಇಂಚ್ ಕೊಟ್ಟರೆ ಸ್ವಲ್ಪ ಭುಜ ಇಳಿತಕ್ಕೆ. ಇದು 1 ಇಂಚು ಬ್ಯಾಕ್ ಸೈಡ್ದು. ಓಕೆ, ಇದೇ ಸೇಮ್ ಫ್ರಂಟು ಸೇಮ್ ಬರೋದಕ್ಕೆ. ಇದು 15 ಇದೆ. 15ಕ್ಕೆ 1 ಇಂಚು ಎಕ್ಸ್ಟ್ರಾ ಮಾರ್ಜಿಂಗು. ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ತೊಗೋಬೇಕು. ಫ್ರಂಟು ಅಳತೆಗಿಂತ 1 ಇಂಚ್ ಎಕ್ಸ್ಟ್ರಾ ಬಟ್ಟೆ. ಅದು ಕ್ರಾಸ್ ಮೇಲೆ ಇತ್ತಿಲ್ಲ ಲೈನಿಂಗ್ ಬಟ್ಟೆ. 15 + 1 16. 1 ಇಂಚ್ ಅಷ್ಟೇ ತೊಗೊಂಡು, ಅಂದರೆ ಅಳತೆಗಿಂತ ಇದು 1 ಇಂಚ್ ಎಕ್ಸ್ಟ್ರಾ ಇದೆ. ಪ್ರಾಕ್ಟೀಸ್ ಇದ್ದವರು ಅರ್ಧ ಇಂಚ್ ತೊಗೋತಾರೋ ಪರವಾಗಿಲ್ಲ. 1 ಇಂಚ್ ತೊಗೊಂಡು
ಬ್ಯಾಕ್ ಸೈಡ್ ಏರ್ತೈತೆ ಅಂತಾರಲ್ಲ ಅದು ಆಗೋದಿಲ್ಲ. ಬಟ್ಟೆ ಟಕ್ಸ್ ಹಾಕಿದಲ್ಲಿ ಎದ್ದು ನಿಂದ್ರತ್ತ ಹಿಂಗೆ ಉಬ್ಬತ್ತ ಅಂತಾರಲ್ಲ ಆ ಥರ ಆಗೋಲ್ಲ. 1 ಇಂಚ್ ಎಕ್ಸ್ಟ್ರಾ ಬಟ್ಟೆ ತಂದರೆ ಟಕ್ಸ್ ಹಾಕಿ ಬಟ್ಟೆ ಕಂಫರ್ಟಾಗಿ ಕುತ್ಕೋತೈತಿ. ಟಕ್ಸ್ ಚೆನ್ನಾಗಿ ಹಾಕಿದ್ರೆ ಕುತ್ಕೋತೈತಿ. ಬಟ್ಟೆ ಹಿಂಗೆ ಏರಿದಂಗೆ ಆಕೈತೆ ಅಂತಾರೆ ತೊಟ್ಟಾಗ, ಹಂಗೇನೂ ಆಗೋಲ್ಲ. 1 ಇಂಚ್ ಎಕ್ಸ್ಟ್ರಾ ಇದಕ್ಕಿದ್ರೆ 1 ಇಂಚ್ ಎಕ್ಸ್ಟ್ರಾ ಇದು ಹೆಚ್ಚಿನ ತೊಂದರೆ. ಇದು ಸ್ಟಿಚಿಂಗ್ ಒಳಗೆ ಈಕ್ವಲ್ ಕೊಡತ್ತೆ. ಇದು ಅಷ್ಟೇ, ಬ್ಯಾಕ್ ಸೈಡ್ ಪೆನ್ ಪಟ್ಟಿ ಹಚ್ತೀವಿ, ಇಲ್ಲಿ ಶೋಲ್ಡ್ರ್ ಹಿಡಿದ್ರೆ ಇದಕ್ಕೆ 2 ಸಮ ಬರುತ್ತೆ. 1 ಇಂಚ್ ಪ್ಲಸ್ ಇದಕ್ಕಿಂತ ಮುಂಭಾಗ 1 ಇಂಚ್ ಎಕ್ಸ್ಟ್ರಾ. ಅಂದರೆ ಬ್ಯಾಕ್ ಸೈಡು ಬೆನ್ನು ಇರತ್ತೆ ಅಂತಾರೆ ಬಟ್ಟೆ, ಆ ಥರ ಆಗಲ್ಲ. ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇದು ತೊಗೊಂಡ್ರೆ ಎದೆ ಭಾಗ ಏರಲ್ಲ. ಬಟ್ಟೆ ಕರೆಕ್ಟಾಗಿ ಗ್ರಿಪ್ ಕುತ್ಕೋತಾವೆ. 2 ಇಂಚು ಕೊರಳಿನಾಗಲ್ಲ, ಭುಜದಾಗಲ್ಲ. 3 ಇಂಚು ಸ್ವಲ್ಪ ಗ್ಯಾಪ್ ಉಳಿಯುತ್ತೆ ಅಷ್ಟೇ. ಇದಾದರೂ 5 ಇಂಚು ಬಗಲಿನ ಉದ್ದ ಸೇಮ್. ಫ್ರಂಟ್ ಬಂದು ಕೊರಳಿನ ಉದ್ದ ಭಾಳ ದಿನದಿದ್ದು ಬ್ಲೌಸು ಸೇಮ್ ಕೊಡ್ರಿ ಅಂದಾರ. ಕೊರಳಿನ ಉದ್ದ ರೆಡಿ ಬಂದು 7 ಇದು 7 ಇಂಚು ಕೊರಳಿನ ಉದ್ದ. ಬಟ್ ಇದಾದರೂ 2 ಇಂಚ್ ಅಷ್ಟೇ ಅಗಲ ತೊಗೊಂಡು ಇಲ್ಲಿ ಬಂದು ಗೆರೆ ದಾಟಿ ಸ್ವಲ್ಪ ಹಿಂಗೆ ರೌಂಡ್ ಶೇಪ್ ತೊಗೋಬೇಕು. ಅಂದರೆ ಇಲ್ಲಿ ಬ್ರೌಡ್ ತೊಡ್ತಾರೆ, ನೆಕ್ಗೆ ಬ್ರೌಡಿಗೆ ಅಗಲ ಒಳಗೆ ತೊಗೋತಾರಲ್ಲ, ಹಾಗಾಗಿ ಸ್ವಲ್ಪ ಒಳಗೆ ತೊಗೋಬೋದು. ಈ ಥರ ಒಳಗೆ ಬರುತ್ತೆ, ಅದನ್ನು ಮಾಡ್ಕೋಬೋದು. ಅಂದರೆ ಇಲ್ಲಿ ಗೆರೆ ದಾಟಿ ಸ್ವಲ್ಪ ಬಂದನೆ ಫ್ರಂಟ್ ಇದು ಓಪನ್ ಇದ್ದಿದ್ದು ಫ್ರಂಟ್ ಮಾಡ್ಕೋಬೇಕು, ಕ್ಲೋಸ್ ಇದ್ದಿದ್ದು ಬ್ಯಾಕ್ ಸೈಡು. ಈ ಥರ ಬಟ್ಟೆ ಅಡ್ಜಸ್ಟ್ ಮಾಡ್ಕೋಬೇಕಂದಾಗ ಈ ಥರ ಬರುತ್ತೆ. ಇದು ಬಂದು ಬ್ಯಾಕು 1 ಇಂಚ್ ಅಷ್ಟೇ ತಗೋಬೇಕು, ಬಟ್ಟೆ ಉಬ್ಬಲ್ಲ. ಇದು ಫ್ರಂಟ್ ಬಂದು 1/2 ಇಂಚ್ ಅಷ್ಟೇ, 1/2 ಇಂಚು. ಸ್ವಲ್ಪ ಗೆರೆಯಿಂದ ಒಳಗೆ ತಗೋಬೋದು. ಇದು ಕ್ರಾಸ್ ಪಟ್ಟಿ 3.5 4 ತೊಗೋಬೋದು. ಬಟ್ಟೆ ಉದ್ದು 3 ಇಂಚ್ ಅಷ್ಟೇ ಇದೆ, 3.5 ತೊಗೊಂಡು 3.5 1 ಇಂಚು 2.5 ಸ್ವಲ್ಪ ಕ್ರಾಸ್ ಮೇಲೆ ಬರಲಿ. ಇದು ಇಲ್ಲಿಂದ 4 ಇಂಚು ಬಿಟ್ಟು ಟಕ್ಸಿಗೆ ಹಾಕೋಬೇಕು. ಫಸ್ಟ್ನೇದು ಸೆಕೆಂಡದ್ದು ಈ ಥರ ಬರುತ್ತೆ. ಅದನ್ನು 1 ಇಂಚು ಟಕ್ಸ್, ಓಕೆ. ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ 1 ಇಂಚು. ಆಮೇಲೆ ಫ್ರಂಟು ಬಗಲಿನ ಸೇಪು 4 ಟಕ್ಸ್. ಇದು ಬ್ಯಾಕ್ ಸೈಡ್ದು. ಇದನ್ನು ಸ್ಟ್ರೈಟಾಗಿ ಕಟ್ ಮಾಡಿ ಸೇಮ್ ಇದೇ ಸೇಮ್ ಮೇನ್ ಫ್ಯಾಬ್ರಿಕ್ ಸಾರಿ ಒಳಗೆ ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡ್ಕೋಬೇಕಂದ್ರೆ ಇವಾಗ ಫಸ್ಟ್ ತೋಳಿನ ಉದ್ದ ತಗೊಂಡು ಆಮೇಲೆ ಬೌಡಿ ತೊಗೋತೀನಿ. ತೋಳಿನ ಉದ್ದ ತೊಗೊಂಡು ಮಿಕ್ಕಿಗೆ ಕಟ್ ಮಾಡಿಕೊಂಡ್ರೆ ನಮಗೆ ಮೆಜರ್ಮೆಂಟ್ ಈಸಿಯಾಗಿ ಸಿಗುತ್ತೆ. ಇದು ವೇಸ್ಟ್ ಆಗೋದು ಬೇಡ. ಎಷ್ಟಿದೆ ಸೇಮ್ ಹಿಡಿಯೋರು.
ತೋಳಿನ ಉದ್ದ ಬಂದು ರೆಡಿ 9 ಐತಿ, 9.5 ಅಥವಾ 10 ಇಂಚು. ಸ್ಲೀವ್ ಹೊಲಿದು ಹೊಲಿಸ್ಕೋಬೇಕಲ್ಲ, 10 ಇಂಚ್ ತಕ್ಕೊಂಡು ಆಮೇಲೆ ಲೈನಿಂಗು ಇದನ್ನು ಕೂಡ ಸೇಫ್ ಹಾಕಿ ಇದು ಬಂದು ತೋಳಿನ ಬಟ್ಟೆ. ಇದು ಬಂದು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡು, ಇದು ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಸ್ಟ್ರೈಟಾಗಿ ತೊಗೊಂಡು ಬಹಳ ಬಟ್ಟೆ ಜರ್ದಾಡತ್ತ, ಅದಕ್ಕೆ ಬಹಳ ಮಟ್ಟ ನೀಟಾಗಿ ತೀಡಿ ಇಟ್ಕೋಬೇಕು. ಮೇನ್ ಬಟ್ಟೆ, ಕ್ರಾಸ್ ಬಟ್ಟೆ, ಹೊಲಿಗೆ ಒಳಗೆ ಹೋಯ್ತಾರೆ ಟ್ರೈ ಮಾಡಲ್ಲ, ನೀಟಾಗಿ ಕಟ್ಕೊತೈತೆ. ಬ್ಯಾಕ್ ಸೈಡು ಲಿಪ್ಕೊಳ್ಳು ತೊಗೊಂಡು ಬ್ಯಾಕ್ ಸೈಡ್ ಆಯಿತು. ಸ್ವಲ್ಪ ಭುಜ ಇಳಿಯತ್ತ, ಬಟ್ ಅವರು ಹೇಳಿಲ್ಲ, ನಾನು ಅವರು ದೊಡ್ಡದು ಬ್ಲೌಸ್ ನೋಡಿದ್ದೆ, ಹಾಗಾಗಿ ಸ್ವಲ್ಪ ಭುಜ ಇಳಿತಾವಲ್ಲ ಅದಕ್ಕೆ ನಾನು ಭುಜ ಕ್ರಾಸ್ ತೊಗೊಂಡಿನಿ. ಸ್ವಲ್ಪ ಅಂದರೆ ಟೈಪ್ಲ 2 ಗೆರೆ. ಇದು ಬಗಲಿನ ಸೇಪು, ಬಟ್ಟೆ ಫಿಟ್ಟಾಗಿ ಹಿಡಿಬೇಕು ಕೈಗೆ. ನಡು ಮಧ್ಯೆ ಕಟ್ ಮಾಡ್ಕೊಂಡ್ರೆ ಹೆಚ್ಚಾಗಬಾರ್ದು, ಕಡಿಮೆ ಆಗಬಾರ್ದತ್ತ. ಬ್ಯಾಕ್ ಸೈಡ್ದು ಬ್ಯಾಕ್ ಆಯಿತು. ಸ್ಲೀವಿಗೆ ಬಟ್ಟೆ ಇದು ಬ್ಯಾಕ್ ಸೈಡು, ಇನ್ನು ಫ್ರಂಟ್ ಯಾಕೆ ಹಿಂಗಂದ್ರೆ ಇದು ಓಪನ್ ಈ ಸೈಡ್ ತೊಗೊಂಡಿದ್ವಲ್ಲ, ಹಾಗಾಗಿ ಫಸ್ಟು ಬ್ಯಾಕ್ ಅಷ್ಟೇ ತಗೊಂಡೇನೆ. ನೋಡಿ ಬಟ್ಟೆ ಸ್ವಲ್ಪ ಜಡ್ದಾಡತ್ತ, ಇದಾದರೂ ಬಗಲ್ ತೊಗೋತೀನಿ.
ಲೇಯರು ಕರೆಕ್ಟಾಗಿ ಇಟ್ಕೋಬೇಕು. ಇದು ಬಂದು ಫ್ರಂಟು ಕ್ರಾಸ್ ಪಟ್ಟಿ, ಕ್ರಾಸ್ ಪಟ್ಟಿ ಇದೆ. ತೋಳಿನ ಉದ್ದ, ತೋಳಿನ ಉದ್ದ ಬಂದು 9 ಇದೆ, 10 ಇಂಚು. ಬಟ್ಟೆ ಉಳಿಯೋದಿಲ್ಲ ಅಷ್ಟೇ. ಬ್ಯಾಕ್ ಸೈಡು ಬೆಲ್ಟ್ ಪಟ್ಟಿಗೆ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ತೊಗೊಳ್ಬೇಕು. ಅದೇ ಇನ್ನೊಂದು ಬಟ್ಟೆ ಒಳಗೆ ಅದಕ್ಕೆ ಇದನ್ನು ಈಕ್ವಲ್ ಇಟ್ಕೊತೀನಿ. ಕ್ರಾಸ್ ಪಟ್ಟಿ ಫ್ರಂಟ್ ಸೈಡು, ಬ್ಯಾಕ್ ಸೈಡು. ಇದು ಸ್ಲೀವಿಗೆ ಬಟ್ಟೆ ಕಡಿಮೆ ಬೀಳತ್ತೆ. ಇದನ್ನು ನೋಡಿಕೊಂಡು ಹಚ್ಕೊಂಡು, ಅಂದರೆ ಇನ್ನೊಂಚೂರು ಬಟ್ಟೆ ಹಚ್ಕೋಬೇಕಿಲ್ಲ, ಲೈನಿಂಗ್ ಇದು ಕಡಿಮೆ ಬೀಳೋದು ನೋಡಿ ಅಟ್ಯಾಚ್ ಮಾಡಿ ಸೆಟ್ ತೊಗೊಂಡು. ಓಕೆನಾ? ಬಟ್ಟೆ 8 ಇಂಚ್ ಇದೆಯಲ್ಲ, ಇಲ್ಲಿ 1.5 ಇಂಚಿಗೆ ರೌಂಡ್ ಸೇಪಿ ಮಾರ್ಕು. ಇಲ್ಲಿಂದ ಬಂದು 2.5 3 ಇಂಚು, 2.5ರಿಂದ 3 ಇಂಚು ಇಟ್ಕೊಂಡು ಅಡ್ಡಿಲ್ಲ. ಅಂದರೆ ನಾನು 9 ಇಂಚು ರೆಡಿ ಇದೆ. 5ಕ್ಕೆ 10 ಇಂಚು ಬಟ್ಟೆ ತೊಗೊಂಡಿನಿ. ಎಲ್ಲ ಕಡಿಮೆ ಇದೆ. 5ಕ್ಕೆ ಬಟ್ಟೆ ಹಚ್ಕೋಬೇಕು. 7.5 ಅಷ್ಟೇ ಇದೆ. ಸ್ವಲ್ಪ ಬಟ್ಟೆ ಹಚ್ಕೊಂಡು ಈ ಥರ ಸೆಟ್ ತೊಗೊಂಡು, ಇದು ಫ್ರಂಟು ಈ ಥರ ಹಾಕ್ಕೊಂಡು. ಓಕೆನಾ? ಇಲ್ಲಿ ಬಟ್ಟೆ ಹಚ್ಕೋತೀನಿ, ಆಮೇಲೆ ಇದು ಸೇಪ್ ಹಚ್ಕೊಂಡು ಹೊಯ್ಸ್ಕೊಂಡು. ಓಕೆ ವಿಡಿಯೋ ಹೇಗಿದೆ ಅನ್ನೋದು ನೋಡಿ ವಿಡಿಯೋ ಲೈಕ್ ಕೊಡಿ. ಹೊಸಬ್ರಿದ್ದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಬಾಯ್, ಥ್ಯಾಂಕ್ ಯು.